ನಮಸ್ಕಾರ. ನೀವು ಎಲ್ಲ ಕಡೆ ನಿಮಗೆ ಈ ಲೆಫ್ಟಿಸ್ಟ್ಗಳು, ಆ್ಯಂಟಿ ನ್ಯಾಷನಲ್ಗಳು, ಲಿಪ್ಟಾರ್ಡ್ಗಳು ಒಂದಷ್ಟು ವೀಡಿಯೋಸ್ ಕಳಿಸ್ತಾ ಇರ್ಬೋದು ಅಲ್ವಾ? ಡಾಲರ್ ವಿರುದ್ಧ ರುಪಿ ಕಮ್ಜೋರ್ ಆಗ್ತಾ ಇದೆ, ವೀಕ್ ಆಗ್ತಾ ಇದೆ, ಅವಾಗ ಮೋದಿಜಿ ಅವರು ಏನು ಹೇಳಿದರು, ಆ ಥರ ವೀಡಿಯೋಸ್ ನೀವು ನೋಡಿರ್ಬೋದು ಅಲ್ವಾ? ಅದಕ್ಕೊಂದು ಉತ್ತರ ಇದೆ, ಉತ್ತರ ಕೊಡೋಣ. ಅದಕ್ಕಿಂತ ಮುಂಚೆ ಒಬ್ಬ ಒಳ್ಳೆ ಲೀಡರ್ ಅಂದರೆ ಯಾರು ರೀ? ಒಳ್ಳೆ ಲೀಡರು ಯಾವತ್ತೂ ಮಿಸ್ಟೇಕ್ ಮಾಡಲ್ಲ ಅಂತ ಅಲ್ಲ ರೀ, ಮಾಡಿರೋ ಮಿಸ್ಟೇಕಿಂದ ಯಾರು ಕಲ್ತ್ಕೋತಾರೋ ಅವರೇ ಒಳ್ಳೆ ಲೀಡರು ರೀ. ಮೋದಿಜಿಯವರು ಮಿಸ್ಟೇಕ್ ಮಾಡಿಲ್ಲ ಅಂತಲ್ಲ. ಮೋದಿಜಿಯವರು ಸಿ ಎಮ್ ಆಗಿದ್ದಾಗ ಒಂದು ಮಿಸ್ಟೇಕ್ ಮಾಡಿದರು, ತೋರಿಸ್ತೀನಿ ನಿಮಗೆ ಯಾವ ಮಿಸ್ಟೇಕು ಅಂತ. ಮೋದಿಜಿಯವರೇ ಅವರ ಮಿಸ್ಟೇಕನ್ನು ಹೇಳಿದ್ದಾರೆ. ಒಂದ್ಸಲ BBC ಅವರು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಮೋದಿಜಿಯವ್ರನ್ನ ಕ್ವಶನ್ ಕೇಳಿದ್ರು. ನಮ್ಮ ಮೋದಿಜಿಯವರು ಗರ್ಜಿಸಿ ಸಿಂಹದ ಥರ ಉತ್ತರ ಕೊಡಬೇಕಾದ್ರೆ ಲಾಸ್ಟ್ ಕ್ವಶನಿಗೆ ಹೇಗೆ ಉತ್ತರ ಕೊಡ್ತಾರೆ ನೋಡಿ. ಅದರಲ್ಲಿ ಮೋದಿಜಿಯವರೇ ಅಕ್ಸೆಪ್ಟ್ ಮಾಡ್ಕೋತಾರೆ ಅವರಿಂದ ಒಂದು ಮಿಸ್ಟೇಕ್ ಆಗಿದೆ ಅಂತ. Yes, one area where I was very weak, and that was how to handle the media. ನೋಡಿ, ಇದು ಅವ್ರದ್ದು ಮಿಸ್ಟೇಕ್ ಆಗಿತ್ತು ಲಾಸ್ಟ್ ಟೈಮ್ ಸಿ ಎಮ್ ಆಗಿದ್ದಾಗ. ಫಸ್ಟ್ ಟೈಮ್ 2002 ಟೈಮಲ್ಲಿ ಸಿ ಎಮ್ ಆದಾಗ ಇದು ಮಿಸ್ಟೇಕ್ ಆಗಿತ್ತು ಅವ್ರದ್ದು. ಬಟ್ ಈಗ ಕಂಟ್ರೋಲ್ ಮಾಡಿದ್ದಾರೆ. ಈಗ ನೀವು ಎದೆ ಮುಟ್ಕೊಂಡು ಹೇಳಿ, ಯಾರಾದರೂ ಒಬ್ಬ ಪತ್ರಕರ್ತ TV ಜರ್ನಲಿಸಮಲ್ಲಿ ಅಥವಾ ಪೇಪರ್ ಜರ್ನಲಿಸಮಲ್ಲಿ ಓಪನ್ ಆಗಿ ಮೋದಿನ ಕ್ವಶನ್ ಮಾಡಿ ಇವತ್ತಿಗೂ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಉಳ್ಕೊಂಡಿರೋ ಯಾರಾದರೂ ಒಬ್ಬ ಪತ್ರಕರ್ತನ ತೋರಿಸ್ಬಿಡಿ, ನಾನು ಒಪ್ಕೊಂಡ್ಬಿಡ್ತೀನಿ. ನನ್ನ ಹೆಸರನ್ನ ಚಾಕ್ರಿ ಬೆಲೆ ಅಲ್ವೇ ಅಲ್ಲ ಅಂತ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ರೀ. ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಮೋದಿಜಿಯವರ ಮಿಸ್ಟೇಕನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು, ನಮ್ಮ ಭಾರತ ಒಂದು ದೊಡ್ಡ ದೇಶ ರೀ. ಈ ದೇಶದಲ್ಲಿ ಇರೋವಂಥ ವಿಸ್ಡಮ್ಮು ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಒಂದು ವಿಸ್ಡಮ್ಮಿನ ಒಂದು ಮಾತಿದೆ ನೋಡಿ, ಯಾವ ಮನುಷ್ಯನ ಹತ್ರ ತುಂಬ ಪವರ್ ಇರುತ್ತೋ, ಹೊರಗಡೆ ಹೋದಾಗ ಅವನು ಹೇಳಿದ್ದೆಲ್ಲ ನಡೆಯುತ್ತೋ, ಅವನು ಮನೇಲಿ ಒಂದು ಶಾಂತವಾಗಿ ದೇವರ ಥರ ಕೂತ್ಕೋತಾನಂತೆ. ನಗ್ನಗ್ನ ಮಕ್ಕಳ ಜೊತೆ ಮಾತಾಡಿಕೊಂಡು ಆಟ ಆಡಿಕೊಂಡು ಶಾಂತವಾಗಿರ್ತಾನಂತೆ. ಯಾರಿಗೆ ಪವರ್ ಇರಲ್ವೋ, ಹೊರಗಡೆ ಇಡೀ ಪ್ರಪಂಚ ಅವನನ್ನು ಎಡಗಡೆ ಬಡಗಡೆ ಹೊಡಿತಾ ಇರುತ್ತೋ, ಅವನು ಮನೆಗೆ ಬರ್ತಿದ್ದಂಗೆ ಹೆಂಡತಿ ಮಕ್ಕಳು ಮುಂದೆ ಪೌರುಷ ತೋರಿಸ್ತಾನಂತೆ. ತಾನು ದೊಡ್ಡ ಜನ ಅನ್ನೋಂಗೆ ಇದು ಮಾಡೋಕ್ಕೆ ಟ್ರೈ ಮಾಡ್ತಾನಂತೆ. ಮಾತೇನು ಅಂತಂದರೆ, ಪವರ್ ಯಾರ ಹತ್ರ ಜಾಸ್ತಿ ಇರುತ್ತೋ ಅವ್ರು ಅದನ್ನು ಮುಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಯಾರ ಹತ್ರ ಪವರ್ ಇರಲ್ವೋ ಅವ್ರು ಅದನ್ನು ತೋರಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ನನ್ನ ನಡೆಯುತ್ತೆ ಅಂತ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಮೋದಿಜಿ ಅವರು CM ಆಗಿದ್ದಾಗ ಅವರಿಗೆ ಗೊತ್ತಿರಲಿಲ್ಲ, ಅವಾಗ ಈ ಥರ ಮಾತುಗಳನ್ನು ಆಡ್ತಾ ಇದ್ರು. ಒಂದು ವಿಡಿಯೋ ನೋಡೋಣ. लेकिन इंटरनेशनल प्रेशर है, उसका तो ख्याल रखना पड़ेगा सरकार को। इंटरनेशनल प्रेशर पैदा करने की ताकत आज हिंदुस्तान में 100 करोड़ का देश है। पूरी दुनिया में प्रेशर हम पैदा कर सकते हैं। कोई हम पर कैसे प्रेशर करेगा? ये उल्टी दंगल कौन चलेगा? ಅವಾಗ ಈಗ US ಹೇಳಿದಾಗ ನಿಮ್ಗೆ ಅನಿಸ್ಬೋದು, US ಡೊನಾಲ್ಡ್ ಟ್ರಂಪ್ ಏನೋ ಅಂತಾನೆ, ಅದಕ್ಕೆ ಮೋದಿಜಿಯವರು ವಾಪಸ್ ಏನೂ ಹೇಳೋದಿಲ್ಲ. ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ US ಇಂದ ರಷ್ಯಾದಿಂದ ಆಯಿಲನ್ನು ಖರೀದಿ ಮಾಡಬೇಡಿ ಅಂತ, ಅವಾಗ ನಿಲ್ಲಿಸ್ಬಿಡ್ತಾರೆ. ರಿಲಯನ್ಸಿಂದ ಉಲ್ಟಾ ಸ್ಟೇಟ್ಮೆಂಟ್ ಬರುತ್ತೆ, ಇಂಡಿಯನ್ ಗೌರ್ಮೆಂಟ್ ಏನೂ ಹೇಳಲ್ಲ ಅನ್ನಿಸ್ಬೋದು ನಿಮಗೆ. ಐನೋ ಹೊರಗಡೆಯಿಂದ ಯಾರಾದರೂ ನೀಟಾಗಿ ಈ ನಮ್ಮ ಮೋದಿಜಿಯವರು ಸೃಷ್ಟಿ ಮಾಡಿರುವಂಥ ಮೀಡಿಯಾದಿಂದ ಹೊರಗಡೆ ಹೋಗಿ ಯಾರಾದರೂ ನೋಡಿದರೆ ಅನಿಸುತ್ತೆ, ನಿಮಗೆ ಅನಿಸುತ್ತೆ ಮೋದಿಜಿ ಯಾಕೆ ಡೊನಾಲ್ಡ್ ಟ್ರಂಪು ಮುಂದೆ ಅಷ್ಟು ವೀಕಾಗಿ ಕಾಣಿಸ್ತಾ ಇದ್ದಾರೆ ಈ ಥರ ಅನಿಸುತ್ತೆ. ಬಟ್ ಅದರಲ್ಲಿ ಏನೋ ಒಂದು ಮರ್ಮ ಇರುತ್ತೆ. ಮೋದಿಜಿಯವರು ವಿಶ್ವಗುರು. ಈಗ ಮೋದಿಜಿಯವ್ರ ಹತ್ರ ಒಂದು ಲ್ಯಾಪ್ಟಾಪ್ ಇದೆ. ರಾತ್ರಿ ಅವರು ಇಲ್ಲಿದೆಲ್ಲ ಕೆಲಸ ಮುಗಿಸಿ ರಾತ್ರಿ ಅವ್ರದ್ದು ಲ್ಯಾಪ್ಟಾಪ್ ಓಪನ್ ಆಗ್ತಿದ್ದಂಗೆ ಅವ್ರ ಇನ್ಬಾಕ್ಸಲ್ಲಿ ಟಣ್ ನನ್ನ ಮೆಸೇಜಸ್ ಬರುತ್ತೆ. ವಿಶ್ವದಾದ್ಯಂತ 190 ಎಷ್ಟು ಕಂಟ್ರೀಸ್ ಇದೆಯೋ ಎಲ್ಲ ಕಂಟ್ರೀಸಿಂದ ಮೋದಿಜಿಯವರೇ ಹಿಂಗಾಗ್ತಾ ಇದೆ, ಇದಕ್ಕೇನು ಸೊಲ್ಯೂಷನ್? ಒಂದು ಕಡೆಯಿಂದ ಝಿ ಜಿನ್ಪಿಂಗ್, ಒಂದು ಕಡೆಯಿಂದ ವ್ಲಾದಿಮಿರ್ ಪುತಿನ್, ಒಂದು ಕಡೆಯಿಂದ ಡೊನಾಲ್ಡ್ ಟ್ರಂಪು, ಜೋ ಬೈಡನ್ನು, ಎಲ್ಲರೂ ಮೋದಿಜಿಗೆ ಇದ್ಕೊಳಿಸ್ತಾರೆ. ಇದು ಈ ಸೊಲ್ಯೂಷನ್ನಿಗೆ. ಈಗ ವಿಶ್ವಗುರು ರೀ ಮೋದಿಜಿಯವರು. ಬರೀ ಇಂಡಿಯಾದಷ್ಟೇ ಪ್ರಾಬ್ಲಮ್ ಅಲ್ಲ. ಈಗ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರ, ಅಥವಾ ಮನೆಯಿಂದ ಅಟ್ಟದಿಂದ ಇಳಿಸ್ತಾ ಇರ್ತೀರ, ಬಿದ್ದು ಆಕ್ಸಿಡೆಂಟ್ ಆಗಿ ನಿಮಗೆ ಕಾಲು ಪೆಟ್ಟಾಗುತ್ತೆ. ದೇವರನ್ನ ಪ್ರಶ್ನೆ ಮಾಡ್ತೀರಿ ಅಂದರೆ, ಯಾವಾಗ ಕಾಲು ಸರಿಯಾಗತ್ತೋ, ನಿಮಗೆ ವಾಪಸ್ ಓಡಾಡೋ ಹಾಗಾಗತ್ತೋ, ಆವಾಗ ದೇವರನ್ನ ಥ್ಯಾಂಕ್ ಯು ಮಾಡ್ತೀರಾ. ದೇವರು ಬಚಾವ್ ಮಾಡಿಬಿಟ್ಟ, ನನಗೆ ಎಲ್ಲಿ ಕಾಲು ಮತ್ತೆ ಪರ್ಮನೆಂಟ್ ಈ ಥರ ಆಗುತ್ತೋ ಅಂತ ಅಂದ್ಕೊಂಡಿದ್ದೆ, ದೇವ್ರ ದಯೆ ಅಂತ ಹೇಳ್ತೀರಾ. ಯಾಕಂದರೆ ದೇವರಿನ ಇನ್ಫೈನೈಟ್ ವಿಸ್ಡಮ್ಮು ನಿಮಗೆ ಅರ್ಥ ಆಗಲ್ಲ ರೀ. ಏನೋ ಒಂದು ಮರ್ಮ ಇರುತ್ತೆ. ಈ ರುಪಿ 92 ಆಯಿತು, 93 ಆಯಿತು, ನಾಳೆ 100 ಆಗ್ಬೋದು, 150 ಆಗ್ಬೋದು. ಕ್ವಶನ್ ಮಾಡಬಾರ್ದು ರೀ. ಆ ಇನ್ಫೈನೈಟ್ ವಿಸ್ಡಮಲ್ಲಿ ಏನು ಮಾಡ್ತಾರೋ ಅದು ನಮಗೆ ಗೊತ್ತಾಗಲ್ಲ. ನನಗೆ ಗೊತ್ತು, ಮೋದಿಜಿಯವರು ಈ ಥರ ವೀಡಿಯೋಸನ್ನು ಹೇಳ್ತಾ ಇದ್ದಾರೆ, ನೀವು ನೋಡಿರ್ತೀರ. ಬೇಕಾದರೆ ಒಂದ್ಸಲ ಪ್ಲೇ ಮಾಡು ನೋಡೋಣ, ಅವಾಗ ಏನಂತ देश का दुर्भाग्य है
कि दिल्ली के शासकों को न देश की रक्षा की चिंता है, न रुपये की कीमत की चिंता है। उन्हें अगर चिंता है तो कुर्सी बचाने के कार्यक्रमों की चिंता है। कुर्सी बचाने के तौर तरीके क्या हो, उसी में वो डूबे हुए हैं। और इसी के कारण आज देश के लिए वो कुछ सोच पाएंगे, डॉलर के सामने रुपया ताकत के साथ खड़ा हो, इसके लिए कोई योजना कर पाएंगे, ये तो कुछ नजर नहीं आ रहा है। पिछले 3 महीने में जिस तेजी से रुपये की कीमत टूटती गई है, गिरावट आई है, और दूसरी तरफ 3 महीने में सरकार की तरफ से एक भी कदम लिया गया हो, ऐसे कोई संकेत नजर नहीं आ रहे। और तब जाकर के देश को चिंता होना बहुत स्वाभाविक है। और एक बार रुपया गिरता चला जा रहा हो तो दुनिया की आर्थिक शक्तियां इसका भरपूर फायदा उठाती हैं। उसको भी रोकने में दिल्ली की सरकार पूरी तरह विफल गई है। पिछले 5 साल से लगातार हम सुनते आए हैं कि बस 3 महीने में महंगाई कम होगी, 3 महीने में महंगाई कम होगी। ನೋಡಿದ್ರಾ ಮೋದಿಜಿ ಯಾರೋ ಒಬ್ರು ಏನೇನೋ ಕ್ವಶನ್ ಕೇಳಕ್ಕೆ ಹೋದಾಗ ತಕ್ಷಣ ಹೊರಗಡೆ ಹೋಗ್ಬಿಡ್ತಾರೆ. ಅದು ರೀ ಸಿಂಹ. ಪ್ರೆಸ್ ಕಾನ್ಫರೆನ್ಸು ಅದೆಲ್ಲ ಸಣ್ಣ ಸಣ್ಣ ಲೀಡರ್ಸಿಗೆ, ವಿಶ್ವಗುರುಗೆ ಯಾವುದು ಪ್ರೆಸ್ ಕಾನ್ಫರೆನ್ಸ್ ಇಲ್ಲ. ರಾಜರು ಈಗ ಇದು ಜರ್ನಲಿಸಮ್ ಯಾವಾಗ ರೀ ಶುರುವಾಗಿತ್ತು? ರಾಜರೇ ಎಲ್ಲ ಇರಬೇಕಾದ್ರೆ ಜರ್ನಲಿಸಮ್ ಇತ್ತಾರೆ. ನಮ್ಮ ರಾಮಕೃಷ್ಣ ಎಲ್ಲ ಇರಬೇಕಾದ್ರೆ ಜರ್ನಲಿಸಮ್ ಇತ್ತಾರೆ. ಅವಾಗ ನಾವು ಪ್ರಜೆಗಳಾಗಿದ್ವು ರೀ. ನಮ್ಗೆ ರೆಸ್ಪೆಕ್ಟ್ ಕೊಡೋದು ಗೊತ್ತಿತ್ತು ರಾಜನ್ನ. ಈಗೇನು ರಾಜನ್ನೇ ಕ್ವಶನ್ ಮಾಡೋದಂತೆ ಪ್ರಜಾಪ್ರಭುತ್ವ ಅಂತೆ. ಅದ್ರ ಬಗ್ಗೆ ಮಾತಾಡಿದ್ರೆ ಕಾಂಟ್ರವರ್ಸಿ ಆಗತ್ತೆ, ಬೇಡ. ವಾಪಸ್ಸು ಅದಕ್ಕೆ ಇದೆಲ್ಲ ಚಿಲ್ಲರೆ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಎಲ್ಲ ಕಂಟ್ರೋಲಲ್ಲಿದೆ. ವಿಶ್ವಗುರು ನಾವೀಗ 100 ಆಗಲಿ 200 ಆಗಲಿ ಡಾಲರ್ ವಿರುದ್ಧ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಪೆಟ್ರೋಲ್ ರೇಟ್ ಜಾಸ್ತಿ ಆದರೂ ಅದರಲ್ಲೂ ಏನೋ ಒಂದು ಇದಿರುತ್ತೆ ರೀ. ನಾಳೆ ಅನ್ಬೋದು ಇರಾನಿಂದ ರಿಸರ್ವ್ ಎಲ್ಲ ಕಮ್ಮಿ ಆಯಿತು, 25 ದಿನದ ರಿಸರ್ವ್ ಏನೋ ಇದೆ ಅಂತ ಹರ್ದೀಪ್ ಸಿಂಗ್ ಪುರಿ ಹೇಳಿದರು. ಅದೇನೋ ಎಪ್ಸ್ಟೀನ್ ಫೈಲ್ಸಲ್ಲಿ ಹೆಸರು ಬಂದುಬಿಟ್ರೆ ರಾಜೀನಾಮೆ ಕೊಡಬೇಕಂತ. ಏನು ರೀ ಅದು? ರಾಜಂಗೆ ಕ್ವಶನ್ ಮಾಡೋಷ್ಟು ದೊಡ್ಡವರಾದ್ವಾ ನಾವು? ಏನು ತಲೆ ಇಲ್ಲ, ಗುಣ ಇಲ್ಲ. ಓಕೆ, ಈಗ 25 ದಿನದ ರಿಸರ್ವ್ ಇದೆ. ಇನ್ನು ನಾವು ವೆನಿನ್ಜುಲಾಯಿಂದ ಖರೀದಿ ಮಾಡಬೇಕು, US ಅಂಡರು. ಈಗ ಇರಾನಿಂದ ಖರೀದಿ ಮಾಡೋಕ್ಕಾಗಲ್ಲ, ರಷ್ಯಾದಿಂದ ಖರೀದಿ ಮಾಡೋಕ್ಕಾಗಲ್ಲ. ಇದೇನೋ 30 ಡೇ ವೇವರ್ ಅಂತೆ. ಅದಾದಮೇಲೆ ರೇಟ್ ಜಾಸ್ತಿ ಆಗ್ಬೋದು ರೀ ಪೆಟ್ರೋಲ್ದು. ರೆಡಿ ಇರಿ, ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಕರ್ತವ್ಯ ಪಥದಲ್ಲಿ ನಾವಿದ್ದೀವಿ. ದೇಶಕ್ಕೋಸ್ಕರ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡೋದು ಕಲೀರಿ. ಜಾಸ್ತಿ ಆದರೆ ನಡ್ಕೊಂಡು ಹೋಗಿರಿ, ಸ್ವಲ್ಪ ಬೊಜ್ಜು ಕರಗತ್ತೆ. ಎಷ್ಟೋ ಹಾಸ್ಪಿಟಲ್ನಲ್ಲಿ ಖರ್ಚು ಮಾಡೋದು ನಿಲ್ಲತ್ತೆ ನಿಮಗೆ. ಪೆಟ್ರೋಲ್ ಜಾಸ್ತಿ ಆಯಿತು ಅಂತ ಅಳಬೇಕು ಅಂತಿಲ್ಲ. ಕಾರಲ್ಲಿ ಹೋಗೋರು ಬಸ್ಸಲ್ಲಿ ಓಡಾಡೋರು ನಡ್ಕೊಂಡು ಓಡಾಡಿ. ಒಂದು ಸೈಕಲ್ ತೊಗೊಳ್ಳಿ, ಸೈಕಲಲ್ಲಿ ಓಡಾಡಿ. ಸೆಕೆಂಡ್ ಹ್ಯಾಂಡ್ ಸೈಕಲ್ಸ್ ಅವೈಲಬಲ್ ಇರುತ್ತೆ ನಿಮಗೆ ಚೀಪಲ್ಲಿ. ಸೈಕಲ್ ತೊಗೊಂಡು ಓಡಾಡಿರಿ. ದೇಶನ ನಾವು ವಿಶ್ವಗುರು ಆಗಿರ್ಬೇಕಾದ್ರೆ ಸ್ವಲ್ಪ ಸಹನೆ ಇರಬೇಕು, ತಳ್ಕೊಳ್ಳೋಕ್ಕೆ ರೆಡಿ ಇರಬೇಕು. ನಮಸ್ಕಾರ.